ನಮಸ್ಕಾರ, ಕೆಟಿ ನ್ಯೂಸ್ಗೆ ಸ್ವಾಗತ. ನಾನು ಲೋಕೇಶ್ ಕಾಂಬ್ಳೆ. ಮೊದಲಿಗೆ ಹೆಡ್ಲೈನ್ಸ್. ಹೆಣ್ಣು ಮಕ್ಕಳಿಂದ ಕಿಕ್ಕಿರಿ ತುಂಬಿರುವ ದೇಶದ ಮೊದಲ ಮಹಿಳಾ ಮಸೀದಿಯಲ್ಲಿ ಸಾಮೂಹಿಕ ನಮಾಜ್ನಲ್ಲಿ ತೊಡಗಿರುವ ಮಹಿಳೆಯರು ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಯಿತು ವಿಜಯಪುರದ ಮೆಕ್ಕಾ ಮಸೀದಿ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ತುಂಡಾಗಿ ಬಿದ್ದ ವಿದ್ಯುತ್ ತಂತಿ, ಮಹಿಳೆ ಸಾವು. ಆಲ್ಮೇಲ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಪವಿತ್ರ ತಿಂಗಳ ಉಪವಾಸದ ನಂತರ ಆಚರಿಸುವ ರಂಜಾನ್ ಹಬ್ಬದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಜೀವನ ನಡೆಸೋಣ, ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ನಗರದ ಎಲ್ಲೆಡೆ ರಂಜಾನ್ ಹಬ್ಬದ ಸಂಭ್ರಮ. ಜುಮ್ಮಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು, ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಸಂಭ್ರಮಿಸಿದ ಮಕ್ಕಳು. ಮುದ್ದೇಬೇಳ ಪಟ್ಟಣದಲ್ಲಿ ರಂಜಾನ್ ಹಬ್ಬದ ಸಂಭ್ರಮ. ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ, ಪರಸ್ಪರ ಶುಭಾಶಯ ಕೋರಿ ಸಂಭ್ರಮಿಸಿದ ಮುಸ್ಲಿಂ ಬಾಂಧವರು. ನ್ಯೂಸ್ ಇನ್ ಡೀಟೇಲ್ಸ್. ಮುಸ್ಲಿಂ ಮಹಿಳೆಯರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸೋಕೆ ಇಸ್ಲಾಂ ಧರ್ಮದಲ್ಲಿ ಅವಕಾಶವಿಲ್ಲ. ಮಹಿಳೆಯರಿಗಾಗಿಯೇ ಅಂತಹ ಮಸೀದಿಗಳು ಇರೋದೇ ಇಲ್ಲ. ಆದ್ರೆ ಇದಕ್ಕೆ ಅಪವಾದ ಎನ್ನುವಂತೆ ಗುಮ್ಮಟ ನಗರಿ ವಿಜಯಪುರದಲ್ಲಿ ಮಹಿಳೆಯರು ಸಾಮೂಹಿಕವಾಗಿ ನಮಾಜ್ ಸಲ್ಲಿಸುತ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಇಲ್ಲಿ ಮಸೀದಿಯೂ ಇದೆ. ಈ ಕುರಿತು ಕಂಪ್ಲೇಂಟ್ ರಿಪೋರ್ಟ್ ಇಲ್ಲಿದೆ, ನೀವು ನೋಡಿ. ಹೌದು, ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರು ಸಾಮೂಹಿಕ ನಮಾಜ್ ಸಲ್ಲಿಸೋಕೆ ಅವಕಾಶವಿಲ್ಲ. ಆದ್ರೆ ಗುಮ್ಮಟ ನಗರಿ ವಿಜಯಪುರದ ಮೆಕ್ಕಾ ಮಸೀದಿಯಲ್ಲಿ ಮಹಿಳೆಯರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇದು ವಿಚಿತ್ರ ಎನಿಸಿದ್ರು ಸತ್ಯ. ಕಳೆದ ನೂರಾರು ವರ್ಷಗಳಿಂದ ನಗರದ ಮಧ್ಯದಲ್ಲಿರೋ ಮೆಕ್ಕಾ ಮಸೀದಿಯಲ್ಲಿ ನೂರಾರು ಮಹಿಳೆಯರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುತ್ತಾ ಬಂದಿದ್ದಾರೆ. ರಂಜಾನ್ ಅಂಗವಾಗಿ ಮೆಕ್ಕಾ ಮಸೀದಿಗೆ ಆಗಮಿಸಿದ ಮುಸ್ಲಿಂ ಮಹಿಳೆಯರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಅಲ್ಲದೆ ಮಹಿಳೆಯರೇ ಸೇರಿ ತಯಾರಿಸಿದ ಸಿಹಿ ಖಾದ್ಯಗಳನ್ನು ಪರಸ್ಪರ ಹಂಚಿ ಸವಿದ್ರು. ಮಹಿಳೆಯರಿಗಾಗಿಯೇ ಹಾಗೂ ಮಹಿಳೆಯರು ಪ್ರಾರ್ಥನೆ ಮಾಡಲು ನಿರ್ಮಾಣವಾದ ಈ ಮೆಕ್ಕಾ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಒಳಿತಾಗುತ್ತದೆ ಎನ್ನಲಾಗಿದೆ. ಇನ್ನು ಪ್ರಾರ್ಥನೆಯ ಜೊತೆಗೆ ಮುಸ್ಲಿಂ ಸಮುದಾಯದವರ ಪವಿತ್ರ ಗ್ರಂಥವಾದ ಖುರಾನ್ ಪಠಣವನ್ನು ಮಾಡಲಾಗುತ್ತದೆ. ನಮಾಜ್ ಮಾಡಲು ಆಗಮಿಸುವ ಮಹಿಳೆಯರಿಗೆ ಖುರಾನ್ ಪಠಣವನ್ನು ಮಾಡಿಸುವುದು ಇಲ್ಲಿನ ಮತ್ತೊಂದು ವಿಶೇಷತೆ. 1554ರಲ್ಲಿ ಆದಿಲ್ ಶಾಹಿ ಹಾಗೂ ನಿಜಾಮರಿಂದ ನಿರ್ಮಾಣವಾದ ಈ ಮಸೀದಿ ನಮ್ಮ ದೇಶದ ಮೊದಲನೆಯ ಮಹಿಳಾ ಮಸೀದಿ ಎನಿಸಿಕೊಂಡಿದೆ. ವಿಜಯಪುರದಲ್ಲಿರುವ ಮೆಕ್ಕಾ ಮಸೀದಿಯನ್ನು ಹೊರತುಪಡಿಸಿದ್ರೆ ನೆರೆಯ ತೆಲಂಗಾಣ ಹೈದರಾಬಾದ್ನಲ್ಲಿರುವ ಒಂದು ಮಸೀದಿಯಲ್ಲಿ ಮಹಿಳೆಯರು ಪ್ರಾರ್ಥನೆ ಮಾಡಬಹುದಾಗಿದೆ. ದೇಶದಲ್ಲಿಯೇ ಕೇವಲ 2 ರಾಜ್ಯಗಳಲ್ಲಿ ಮಾತ್ರ ತಲಾ ಒಂದೊಂದು ಮಸೀದಿಯಲ್ಲಿ ಮಹಿಳೆಯರಿಗೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವ ಅವಕಾಶವಿರೋದು. ಆದರೆ ವಿಜಯಪುರದಲ್ಲಿರುವ ಮಸೀದಿ ಹೈದರಾಬಾದಿನ ಮಸೀದಿಗಿಂತಲೂ ಪುರಾತನವಾದದ್ದು. ಬೇರೆ ಮಸೀದಿಗಳಲ್ಲಿ ನಡೆಯುವಂತೆ ದಿನದ 5 ಹೊತ್ತುಗಳ ಕಾಲ ಇಲ್ಲಿ ಮಹಿಳೆಯರು ಮಾತ್ರ ನಮಾಜ ಮಾಡ್ತಾರೆ. ನಮಾಜ್ಗೂ ಮುನ್ನ ಮಹಿಳೆಯರು ಶುಚಿಯಾಗಲು ಇಲ್ಲಿ ನಳದ ವ್ಯವಸ್ಥೆ ಕೂಡ ಇದೆ. ವಿಜಯಪುರವನ್ನ ಆಳಿದ ಮೊದಲನೇ ಅಲಿ ಆದಿಲ್ ಶಾಹಿ ತನ್ನ ಸಹೋದರಿ ಚಾಂದ್ ಬೀಬಿಗಳಿಗಾಗಿ ಈ ಮಸೀದಿಯನ್ನ ನಿರ್ಮಾಣ ಮಾಡಿದ. ಆಕೆ ಮದುವೆಯಲ್ಲಿ ಇದನ್ನ ವರದಕ್ಷಿಣೆ ರೂಪದಲ್ಲಿ ಗಿಫ್ಟ್ ನೀಡಿದ. ಮಹಿಳೆಯ ಜೊತೆಗೆ ಸ್ವತಂತ್ರವಾಗಿ ಸಾಮೂಹಿಕ ಪ್ರಾರ್ಥನೆಗೆ ಅನುವು ಮಾಡಿಕೊಟ್ಟಿದ್ದ ಎನ್ನಲಾಗಿದೆ. ಹೀಗಾಗಿ ಮೊದಲಿನಿಂದಲೂ ಮಹಿಳೆಯರು ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇನ್ನು ಈ ಮಸೀದಿ ನೋಡೋದಕ್ಕೆ ಮೆಕ್ಕಾ ರೀತಿಯಲ್ಲಿ ಕಾಣುವಂತೆ ಕಟ್ಟಿರುವುದು ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ಅದೇನೇ ಇರಲಿ, ಮಹಿಳೆಯರಿಗೆ ಸಾಮೂಹಿಕ ಪ್ರಾರ್ಥನೆಗೆ ಪ್ರತಿಭಟನೆಗಳು ನಡೆದೇ ಹೊತ್ತಿನಲ್ಲಿ ಮಹಿಳಾ ಸ್ವಾವಲಂಬನೆ, ಸ್ವಾತಂತ್ರ್ಯ, ಸಮಾನತೆಯನ್ನು ನೀಡುವ ಉದ್ದೇಶದಿಂದಲೇ ನಿಜಾಮರು ಹಾಗೂ ಆದಿಲ್ ಶಾಹಿಗಳು ಈ ಕೊಡುಗೆ ನೀಡಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಕಂಬದಿಂದ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದು ಮಹಿಳೆ ಮೃತಪಟ್ಟ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು, ಗ್ರಾಮಸ್ಥರು ಹೆಸ್ಕಾಂ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆಯಲ್ಲಿ ಕಂಬದಿಂದ ವಿದ್ಯುತ್ ತಂತಿ ಹರಿದು ಬಿದ್ದ ಪರಿಣಾಮವಾಗಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಲಕ್ಷ್ಮೀಬಾಯಿ ಸಹರ್ ಎಂಬ 45 ವಯಸ್ಸಿನ ಮಹಿಳೆ ಮೃತಪಟ್ಟಿದ್ದು, ಈ ಘಟನೆಗೆ ಹೆಸ್ಕಾಂ ನಿರ್ಲಕ್ಷ್ಯವೇ ಕಾರಣವಾಗಿದ್ದು, ಮಳೆ ಗಾಳಿ ಬಿಟ್ಟ ಸಂದರ್ಭದಲ್ಲಿ ಹೆಸ್ಕಾಂದವರು ಎಚ್ಚರ ವಹಿಸಿದ್ರೆ ಮಹಿಳೆಯ ಪ್ರಾಣ ಹೋಗುತ್ತಿರಲಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಆಲ್ಮೇಲ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಂಜಾನ್ ಹಬ್ಬದಲ್ಲಿ ನಾನು ನಮ್ಮ ಮುಸ್ಲಿಂ ಸಹೋದರ ಜೊತೆಗೂಡಿ ಈದ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಈ ತಿಂಗಳು ಪವಿತ್ರವಾದದ್ದು. ಮನಸ್ಸು ಹೃದಯವನ್ನು ಶುದ್ಧ ಮಾಡಿಕೊಂಡು ತಿಂಗಳು ಉಪವಾಸದ ಮುಖಾಂತರ ಹಸಿವಿನ ಬಗ್ಗೆ ಅರಿವು ಮಾಡಿಸಿಕೊಳ್ಳುವ ತಿಂಗಳು ಎಂದು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ರು. ವಿಜಯಪುರ ನಗರದ ಹುಬ್ಳಿ ಭುಜ್ ಹತ್ತಿರವಿರುವ ಈದ್ಗಾ ಮೈದಾನದಲ್ಲಿ 5,000ಕ್ಕೂ ಹೆಚ್ಚಿನ ಮುಸ್ಲಿಂ ಬಾಂಧವರು ಭಾಗವಹಿಸಿ ರಂಜಾನ್ ಹಬ್ಬದ ಪ್ರಾರ್ಥನೆ ಮಾಡಿದ್ರು. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಜಲಸಂಪನ್ಮೂಲ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ,
ಕಳೆದ ಒಂದು ತಿಂಗಳ ಉಪವಾಸದ ನಂತರ ನಮ್ಮ ಸಹೋದರರು ಈ ಪ್ರಾರ್ಥನೆಯನ್ನು ಮಾಡಿ ಸಮಾಜಕ್ಕೆ ದೇಶಕ್ಕೆ ಒಳಿತನ್ನು ಮಾಡು ಎಂದು ಅಲ್ಲಾಹನನ್ನು ಪ್ರಾರ್ಥನೆ ಮಾಡುವ ಈ ಶುಭ ದಿನದಲ್ಲಿ ನಾವೆಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಜೀವನ ಸಾಗಿಸೋಣ ಎಂದು ಅವರು ಹೇಳಿದರು. ಪವಿತ್ರ ರಂಜಾನದ ಒಂದು ಹಬ್ಬದ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಆತ್ಮೀಯ ಮುಸ್ಲಿಂ ಹಿರಿಯರು ಮತ್ತು ಸಹೋದರರ ಜೊತೆಗೆ ಈ ಒಂದು ಈದ್ಗಾದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಈ ರಂಜಾನ್ ತಿಂಗಳು ಒಂದು ಪವಿತ್ರ ತಿಂಗಳು. ಇದು ಈ ತಿಂಗಳಲ್ಲಿ ತಮ್ಮ ಮನಸ್ಸನ್ನು ಹೃದಯವನ್ನು ಶುದ್ಧ ಮಾಡಿಕೊಳ್ಳುವಂಥ ಒಂದು ತಿಂಗಳು. ಈ ತಿಂಗಳಲ್ಲಿ ಉಪವಾಸದ ಮೂಲಕ ಹಸುವಿನ ಬಗ್ಗೆ ಅರಿವನ್ನು ಮೂಡಿಸುವಂಥ ತಿಂಗಳು. ಹಸುವನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳುವಂಥ ಒಂದು ತಿಂಗಳು. ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಆತ್ಮೀಯ ಮುಸ್ಲಿಂ ಹಿರಿಯರಿಗೆ, ತಾಯಂದರಿಗೆ, ಸಹೋದರ ಸಹೋದರಿಯರಿಗೆ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. मैं सारे मेरे प्यारे मुसलमान बुजुर्गों और भाइयों को इस पवित्र रमजान के अवसर पे उन सबको ईद मुबारक पेश करता हूँ. ಇದೇ ಸಂದರ್ಭದಲ್ಲಿ ನಗರ ಶಾಸಕ ಮಕ್ಬುಲ್ ಬಾಗ್ವಾನ್ ಮಾತನಾಡುತ್ತಾ, ನಾವೆಲ್ಲರೂ ಉತ್ತಮವಾದ ಸಮಾಜದ ನಿರ್ಮಾಣಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುವ ಸುದಿನವಾಗಿದ್ದು, ನಾವೆಲ್ಲರೂ ಇಂದು ಸಮಾಜದ ಒಳಿತಿಗಾಗಿ ಪ್ರಾರ್ಥಿಸಿದ್ದು, ಎಲ್ಲ ವಿಜಯಪುರ ನಾಗರಿಕರಿಗೆ ನಾವು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದು ಅವರು ಹೇಳಿದರು. ಇಂದು ಪವಿತ್ರ ರಂಜಾನ್ ಹಬ್ಬದ ಸಮಸ್ತ ವಿಜಯಪುರ ನಾಗರಿಕರಿಗೆ ಹೃದಯಪೂರ್ವಕವಾಗಿ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. आज ईद उल फितर की मौके पर तमाम बीजापुर शहर के रहने बसने वाले हिंदू मुसलमान भाइयों को अपने दिल की गहराइयों से मैं ईद उल फितर की मुबारकबाद पेश करता हूँ. ವಿಜಯಪುರ ಜಿಲ್ಲೆಯ ಎಲ್ಲೆಡೆ ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಹಬ್ಬದ ನಿಮಿತ್ತ ನಗರದ ಜುಮ್ಮಾ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಹಬ್ಬದ ಶುಭಾಶಯ ಕೋರಿ ಸಂಭ್ರಮಿಸಿದ್ರು. ನಂತರ ಮಸೀದಿಯ ಆವರಣದಲ್ಲಿದ್ದ ಭಿಕ್ಷುಕರಿಗೆ ದಾನ ಧರ್ಮ ಮಾಡಿದ್ರು. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ನಗರದ ನಿವಾಸಿ ಯಾಶಿನ್ ಉಮ್ರಾಣಿ ಮಾತನಾಡುತ್ತಾ, ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಬಲು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಹಬ್ಬದ ನಿಮಿತ್ತವಾಗಿ ಪ್ರತಿಯೊಬ್ಬ ಕುಟುಂಬದವರು ಹೊಸ ಬಟ್ಟೆ ಖರೀದಿಸಿ ಧರಿಸುತ್ತಾರೆ, ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು. बीजापुर के तमाम मुसलमान भाइयों और बहनों को ईद मुबारक की शुभकामनाएं देता हूं. ये जो है नमाज, रमज़ान की नमाज जो है जुम्मा मस्जिद और शाही ईदगाह में होती है, तकनी ईदगाह और तमाम मस्जिदों में होती है. और ये जो नमाज है बहुत खुशी से हम मुसलमान इसको हम रमज़ान को ये मनाते हैं और बच्चे और सब नए नए कपड़े पहनकर खुशी से इस ईद को हम मुकम्मल ये करते हैं. इसको ನಗರದ ಇನ್ನೋರ್ವ ನಿವಾಸಿ ಸೈಯದ್ ಬಾಷಾ ಶೇಖ್ ಮಾತನಾಡುತ್ತಾ, ಸುಮಾರು 30 ದಿನಗಳ ಉಪವಾಸ ವೃತ್ತದ ನಂತರ ಈ ರಂಜಾನ್ ಹಬ್ಬವನ್ನು ಆಚರಿಸುತ್ತೇವೆ. ಈ ಹಬ್ಬದ ದಿನದಂದು ನಗರದ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ದಿನದಂದು ಜಕಾತ್, ಫಿತ್ರಾ ಮತ್ತು ಧಾರ್ಮಿಕ ಕಾಯ ಕೈಗೊಳ್ಳುತ್ತೇವೆ ಎಂದು ವಿವರಿಸಿದರು. ಎಲ್ಲ ಜನರಿಗೂ ರಂಜಾನ್ ಈದ್ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಮ್ಮ ಮುಸ್ಲಿಮರಿಗೆ ಅತಿ ವಿಶೇಷವಾದಂಥ ಒಂದು ಹಬ್ಬ. ಏಕೆಂತ ಹೇಳಿದರೆ 30 ದಿವಸ ನಾವು ಉಪವಾಸ ಮಾಡಿದ ನಂತರ ಹಾಗೂ ನಾವು ನಮ್ಮ ಪ್ರಾರ್ಥನೆಗಳನ್ನು ಮಾಡಿದ ನಂತರ ಈ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಹಬ್ಬ ಏನಪ್ಪ ಅಂತ ಹೇಳಿದರೆ ಇದು ಒಂದು ಖುಷಿ ಇದೆ ನಮಗೆ. ಯಾಕೆಂತ ಹೇಳಿದರೆ 30 ದಿವಸ ನಾವು ರೋಜಾ ಮಾಡಿದ ನಂತರ ಈ ಒಂದು ಸಂತೋಷಕ್ಕಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಹಬ್ಬದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಈ ಹಬ್ಬದಲ್ಲಿ ನಾವು ಜಕಾತನ್ನು ತೆಗಿತೀವಿ. ಜಕಾತ್ ಏನಪ್ಪ ಇದು ಯಾರು ಮನೆಯಲ್ಲಿ 7.5 ತೊಲೆ ಬಂಗಾರ ಇರುತ್ತೆ ಅಥವಾ ಅದರ ಆಧಾರವಾಗಿ ಅದರದ್ದೇ ಅಮೌಂಟ್ ಇರುತ್ತೆ, ಅದರದ್ದು 2.5% ಅದನ್ನು ನಾವು ತೆಗೆದು ಬಡವರಿಗೆ ಹಂಚ್ತೀವಿ. ಇದಲ್ಲದೆ ಫಿತ್ರಾ ಅಂತಲೂ ಇರುತ್ತೆ. ಆ ಫಿತ್ರಾದಲ್ಲಿ ಏನು ಮಾಡ್ತೀವಿ, 2 ಕಿಲೋ ಗೋಧಿಯನ್ನು ಪ್ರತಿಯೊಂದು ಮೆಂಬರ್ ಪ್ರಕಾರ ಅದನ್ನು ನಾವು ಬಡವರಿಗೆ ಹಂಚುತ್ತೇವೆ. ಮತ್ತು ಈ ಹಬ್ಬದಲ್ಲಿ ನಾವು ಎಲ್ಲ ಜನರು ಇಡೀ ಭಾರತದಲ್ಲಿ ಎಲ್ಲ ಮುಸ್ಲಿಮರು ಎಲ್ಲ ಅಂಗಡಿಗಳು ಬಂದಿರುತ್ತೆ, ಎಲ್ಲ ಬಿಸ್ನೆಸ್ ಬಂದಿರುತ್ತೆ,
ಹಾಲಿಡೇ ಇರುತ್ತೆ ಮತ್ತು ಎಲ್ಲರೂ ಬಡವರಾಗಲಿ ಅಥವಾ ಶ್ರೀಮಂತರಾಗಲಿ ಹೊಸ ಬಟ್ಟೆಯನ್ನು ಧರಿಸಿ ಈ ಹಬ್ಬವನ್ನು ಆಚರಣೆ ಮಾಡಲಾಗ್ತೀವಿ. ಈ ಹಬ್ಬದ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಮನೆಯಲ್ಲಿ ಶಿರ್ಕುರ್ಮಾ ಮಾಡ್ತೀವಿ ನಾವು. ಅದು ಒಂದು ಸ್ವೀಟ್, ಅದು ನಮ್ಮ ಖುಷಿಯನ್ನು ಪಡಿಸುವಂಥ ಒಂದು ಎಲ್ಲ ಜನರಿಗಾಗಿ ನಾವು ಒಂದು ಸ್ವೀಟ್ ತಯಾರು ಮಾಡ್ತೀವಿ. ಸಾರ್ವಜನಿಕವಾಗಿ ನಮ್ಮ ಎಲ್ಲರಿಗೂ ಇನ್ವೈಟ್ ಮಾಡ್ತೀವಿ. ಅದು ಯಾವುದೇ ಧರ್ಮದ ಜನರಿರಲಿ, ಮುಸ್ಲಿಮರಾಗಲಿ ಇರಲಿ ಅಥವಾ ನಮ್ಮೆಲ್ಲ ಫ್ರೆಂಡ್ಸ್ ಆಗಲಿ, ಅವ್ರಿಗೆ ನಾವು ಕರೆದು ಸ್ವೀಟನ್ನು ಹಂಚಿ ನಮ್ಮ ಹಬ್ಬದ ಒಂದು ಖುಷಿಯನ್ನು ಏನು ಮಾಡ್ತೀವಿ, ನಾವು ಎಲ್ಲರ ಜೊತೆಯಲ್ಲಿ ಹಂಚಿಕೊಡ್ತೇವೆ. ಈ ಹಬ್ಬದಲ್ಲಿ ವಿಶೇಷ, ಬಡವರಿಗೆ ನಾವು ಮರೆಯೋದಿಲ್ಲ, ಇದರದ್ದು ವಿಶೇಷತೆ ಇದೆ. ಇದು ಒಂದು. ಇನ್ನೊಂದು, ಶಾಂತಿಯನ್ನು ಇದು ವ್ಯಕ್ತಪಡಿಸುತ್ತೆ. ಇಸ್ಲಾಂ ಶಬ್ದನೇ ಏನಪ್ಪ ಅಂತ ಹೇಳಿದ್ರೆ ಶಾಂತಿ. ಈ ಹಬ್ಬದಲ್ಲಿ ನಾವು ಶಾಂತಿಯನ್ನು, ಹೇಗೆ ಇಸ್ಲಾಂ ಧರ್ಮ ಶಾಂತಿಯನ್ನು ತೋರಿಸ್ತದೆ ಅಂಥೇಳಿ ನಾವು ವ್ಯಕ್ತಪಡಿಸ್ತೀವಿ. ಮತ್ತು ಇಡೀ ಭಾರತದಲ್ಲಿ ಕೇವಲ ಮುಸ್ಲಿಮರಿಗಾಗಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಜನರಿಗಾಗಿ ಪ್ರಾರ್ಥನೆಯನ್ನು ಮಾಡಲಾಗ್ತದೆ. ನೀವು ಯಾವುದೇ ಮಸ್ಜಿದಕ್ಕೆ ಹೋಗಿ ನೀವು ನೋಡಿ, ಎಲ್ಲ ಧರ್ಮದ ಜನರಿಗಾಗಿ, ಬಡವರಿಗಾಗಿ, ಇಡೀ ಜಗತ್ತಿನ ಜನರಿಗಾಗಿ ಈ ಹಬ್ಬದ ವಿಶೇಷ ದಿನದಂದು ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕಂದರೆ ನಮ್ಮದು ನಂಬಿಕೆ ಇದೆ, ಪರಮಾತ್ಮ ಈ ಹಬ್ಬದ ದಿವಸ ನಾವು ಏನೇ ಪ್ರಾರ್ಥನೆ ಮಾಡಿದರೂ ಕೇಳುತ್ತಾನೆ ಅಂಥೇಳಿ ನಾವು ಎಲ್ಲರ ಸಲುವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮ ಭಾರತದಲ್ಲಿ ಶಾಂತಿ ಇರಲಿ, ನಾವೆಲ್ಲ ಬಾಂಧವರು ಒಂದಾಗಿ ಇರಲಿ ಅಂಥೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಅಲ್ಲಾಹನ ಕೃಪೆಗಾಗಿ ಉಪವಾಸ ವೃತ ಕೈಗೊಂಡ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ದಿನದಂದು ಇಲ್ಲಿನ ವಿವಿಧ ಮಸೀದಿಗಳಲ್ಲಿ ಸಾಮೂಹಿಕವಾಗಿ ಭಾಗವಹಿಸಿ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಈ ಪವಿತ್ರ ಮಾಸದಲ್ಲಿ ದಿನಕ್ಕೆ 5 ಬಾರಿ ನಮಾಜ್ ಮಾಡಿ ಅಲ್ಲಾಹನು ನಮ್ಮೆಲ್ಲರ ಶ್ರದ್ಧಾಪೂರ್ವಕ ಆರಾಧನೆ ಸ್ವೀಕರಿಸಲಿ ಎಂದು ಪ್ರಾರ್ಥಿಸಿದರು. ಈದ್ ಮುಬಾರಕ್ ನಲ್ಲಿ ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಜಾತಿ ಭೇದ ಮರೆತು ಮುಸ್ಲಿಂ ಬಾಂಧವರ ಜೊತೆಗೆ ನಮಾಜ್ ಮಾಡಿದ್ರು. ಈ ಸಂದರ್ಭದಲ್ಲಿ ರಸೂಲ್ ದೇಸಾಯಿ, ಅಬ್ದುಲ್ ಗಫೂರ್ ಮಖಾಂದಾರ್, ಅಲ್ಲಾ ಬಕ್ಷಿ ಢವಳಗಿ, ತಹಶೀಲ್ದಾರ್ ಎಂಎಸ್ ಭಾಗವಾನ್ ಈದ್ಗಾದಲ್ಲಿ ನಮಾಜ್ ಮಾಡಿದ್ರು. ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಕೈಗೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೆಣ್ಣು ಮಕ್ಕಳಿಂದ ಕಿಕ್ಕಿರಿ ತುಂಬಿರುವ ದೇಶದ ಮೊದಲ ಮಹಿಳಾ ಮಸೀದಿಯಲ್ಲಿ ಸಾಮೂಹಿಕ ನಮಾಜ್ನಲ್ಲಿ ತೊಡಗಿರುವ ಮಹಿಳೆಯರು ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಯಿತು ವಿಜಯಪುರದ ಮೆಕ್ಕಾ ಮಸೀದಿ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ತುಂಡಾಗಿ ಬಿದ್ದ ವಿದ್ಯುತ್ ತಂತಿ, ಮಹಿಳೆ ಸಾವು, ಅಲ್ಮೇಲ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಪವಿತ್ರ ತಿಂಗಳ ಉಪವಾಸದ ನಂತರ ಆಚರಿಸುವ ರಂಜಾನ್ ಹಬ್ಬದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಜೀವನ ನಡೆಸೋಣ, ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ನಗರದ ಎಲ್ಲೆಡೆ ರಂಜಾನ್ ಹಬ್ಬದ ಸಂಭ್ರಮ. ಜುಮ್ಮಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು, ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಸಂಭ್ರಮಿಸಿದ ಮಕ್ಕಳು. ಮುದ್ದೇಬಿಹಾಳ ಪಟ್ಟಣದಲ್ಲಿ ರಂಜಾನ್ ಹಬ್ಬದ ಸಂಭ್ರಮ. ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ, ಪರಸ್ಪರ ಶುಭಾಶಯ ಕೋರಿ ಸಂಭ್ರಮಿಸಿದ ಮುಸ್ಲಿಂ ಬಾಂಧವರು. ಇದಿಷ್ಟು ಸದ್ಯದ ಸುದ್ದಿ. ಲೇಟೆಸ್ಟ್ ಅಪ್ಡೇಟ್ ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ. Audio